ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಒಂದು ಸ್ಯಾರಿ, ಬ್ರೈಡಲ್ ಸ್ಯಾರಿಗೆ ಕುಚ್ಚು ಹಾಕೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಡೈಲಿ ಲಾಗ್ಸ್ ಜೊತೆಗೆ ಈ ಒಂದು ವಿಡಿಯೋನು ಸಹ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು ತೋರಿಸ್ತಿರ್ತಕ್ಕಂಥದ್ದು ಧಾರೆ ಸೀರೆ ಮುಹೂರ್ತದ್ದು. ಸೊ ಮುಹೂರ್ತದ ಸ್ಯಾರಿ, ಈ ಸ್ಯಾರಿಗೆ ಈ ಥರ ಒಂದು ಬ್ರೈಡಲ್ ಸ್ಯಾರಿಗೆ ಕುಚ್ಚನ್ನ ಈ ಥರ ಹಾಕಿಸ್ಕೊಂಡಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ಲಾಗಿತ್ತು. ಮತ್ತು ರಿಯಲಾಗಿ ನೋಡೋದಕ್ಕೂ ಮತ್ತು ಫೋಟೋದಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ರಿಯಲಾಗಿ ಇದು ತುಂಬ ಬ್ರೈಡಲ್ಲಾಗಿ ತುಂಬ ಕ್ಲಾಸಿಕ್ಕಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಸೊ ಇದನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ನಾನು ಸಣ್ಣದಾಗಿ ಒಂದು ವಿಡಿಯೋನ ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೀವು ಕೂಡ ಈ ಥರ ಮಾಡ್ಕೊಳ್ಬೋದು. ಸೊ ಯಾರೆಲ್ಲ ಇದರ ಪ್ರೈಸು ಸಹ ಕೇಳ್ತೀರಾ, ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಾನು ಪ್ರೈಸಸ್ ಎಷ್ಟು ನಿಮ್ಮ ಪ್ಲೇಸಸ್ ಡಿಪೆಂಡಿಂಗ್ ಯಾವ ಥರ ನೀವು ಪ್ರೈಸಸ್ನ ಮಾಡಬೇಕು ಅಂತಲೂ ಸಹ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಒಂದು ನೀಡಲ್ನ ಸಹಾಯದಿಂದ ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹೋಲ್ ಮಾಡಿಕೊಂಡು ಇದಕ್ಕೆ ನಾನು 125 ಎಳೆ ದಾರ ಇರತಕ್ಕಂಥದ್ದನ್ನು ಈ ಥರ ನಾವು ಬೇಬಿ ಕುಚ್ಚಿಗೆ ಯಾವ ರೀತಿ ಮಾಡ್ಕೊಳ್ತೀವಲ್ವ, ಸೊ ಆ ಥರ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ 125 ಅಥವಾ 150 ಎಳೆ ದಾರನ ಈ ಥರ ಮಾಡಿಕೊಂಡು ನಾವು ಬೇಬಿ ಕುಚ್ಚನ್ನ ಯಾವ ರೀತಿ ಕಟ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಲೆಂತಿಯಾಗಿ ಈ ಒಂದು ಕುಚ್ಚಿನ ದಾರವನ್ನು ಬಿಟ್ಕೊಳ್ಬೇಕಾಗುತ್ತೆ. ಸೊ ಇದಕ್ಕೆ ನಿಮಗೆ ಒಂದು ಥ್ರೆಡ್ ಆದರೂ ಸಾಕಾಗೋದಿಲ್ಲ. ಸೊ 2 ಥ್ರೆಡ್ ಇಟ್ಕೊಂಡೇ ಇರಬೇಕು. ಸೊ ನಂತರ ಇದಕ್ಕೆ ನೋಡಿ, ನಾನು ಬೇಬಿ ಕುಚ್ಚನ್ನ ಯಾವ ಥರ ಮಾಡ್ತೀನಿ ಆ ಥರ ನೀವು ಈ ಥರ ನಾಟ್ ಹಾಕೋಬೇಕು. ಮೊದಲಿಗೆ ಈ ಥರ ನೀಡಲ್ ಸಹಾಯದಿಂದ ಒಂದು ದಾರ ಸುತ್ತಕೊಳ್ಬೇಕು. ಸೊ ನಂತರ ಒಂದು 2 ಸರಿ ಈ ಥರ ಹಾಕ್ಕೊಂಡು ನಂತರ ಇದಕ್ಕೆ ಸ್ಟಿಫಾಗಿ ನಾಟ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ಇದಕ್ಕೆ ಮಧ್ಯದಲ್ಲಿ ಒಂದು ಮಣಿಯನ್ನು ಇಟ್ಟು ನಂತರ ಮತ್ತೆ ಇನ್ನೂ ಒಂದು ಸಾರಿ ಕುಚ್ಚು ಕಟ್ಕೊಳ್ಳೋ ಥರ ಕಟ್ಕೊಳ್ಬೇಕು. ಸೊ ನೋಡಿ, ಈ ಥರ ನೀಟಾಗಿ ಕಟ್ಕೊಂಡು ಆದಮೇಲೆ ಇದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಗಮ್ ಹಾಕ್ಕೊಳ್ತೀನಿ. ಸ್ವಲ್ಪ ಗಮ್ ಹಾಕಿ ಒಂದು ದಪ್ಪಗೆ ಇರ್ತಕ್ಕಂಥ ಒಂದು ಬೀಡನ್ನು ಹಾಕಿ ಇದನ್ನು ಸ್ಟಿಫಾಗಿ ಕಟ್ಕೊಳ್ಬೇಕು. ಸೊ ಅದು ಒಂದು ಡಿಸೈನ್ ಆಗುತ್ತೆ. ಸೊ ನಿಮಗೆ ನಾರ್ಮಲ್ ಡಿಸೈನ್ಸ್ ಇದು ಬ್ರೈಡಲ್ಲಾಗಿ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಲ್ಲ ಯಾವ ಥರ ಬರ್ತಿದೆ ಅಂತ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ತುಂಬಾ ಪೇಷನ್ಸು ಇರಬೇಕು. ಸೊ ನಂತರ ಇದಕ್ಕೆ ನೋಡಿ, ಈ ರೀತಿ 2 ಭಾಗ ಮಾಡಿಕೊಂಡು ಇದರ ಮಧ್ಯದಲ್ಲಿ ಒಂದು ಬೀಡನ್ನ ಇಟ್ಕೊಳ್ತಾ ಇದ್ದೀನಿ. ಸೊ ಗಮ್ ಹಾಕಿ ಈ ಥರ ಬೀಡನ್ನು ಇಟ್ಕೊಳ್ಬೇಕು. ಸೊ ಇದು ಸ್ಟಿಫಾಗಿ ಕೂತ್ಕೊಳ್ಳೋದಕ್ಕೆ ಮತ್ತು ನಮಗೆ ನಾವು ಮಾಡ್ತಕ್ಕಂಥ ಬ್ರೈಡಲ್ ಡಿಸೈನ್ ಇದೆಯಲ್ಲ ಆ ಒಂದು ಡಿಸೈನು ಈ ಒಂದು ಶೇಪ್ ಬರೋದಕ್ಕೆ ಅಂತ ಹೇಳಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಸಹ ನೀವು ಸಪ್ರೇಟಾಗಿ ಈ ಥರನೂ ಕೂಡ ಸಹ ಕಟ್ಟಿ ಕೊಡ್ಬೋದು. ಸ್ಯಾರಿ ಕುಚ್ಚು ಇದು ಸಹ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಮತ್ತೆ ವರ್ಕ್ ಬರೋದ್ರಿಂದ ಸೊ ಇದು ಇನ್ನೂ ಯೂನಿಕ್ಕಾಗಿ ಕಾಣಿಸುತ್ತೆ. ಸೊ ನೋಡಿ, ಈ ಥರ ಒಂದು ಸ್ಟಿಫಾಗಿ ಕೂತ್ಕೊಳ್ಳೋ ಥರ ನಾವು ಕುಚ್ಚನ್ನು ಕಟ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ನಾವು ಬೀಡ್ ಸೇರಿಸೋದ್ರಿಂದ ಸ್ವಲ್ಪ ಥ್ರೆಡ್ಡನ್ನು ನಾವು ಜಾಸ್ತಿನೇ ಬಿಟ್ಕೊಂಡಿರಬೇಕು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಕೆಳಗಡೆ ಕುಚ್ಚು ಬರ್ತಲ್ಲ, ಸೊ ಆ ಕುಚ್ಚು ಬರೋದು ತುಂಬ ಶಾರ್ಟ್ ಆಗಿಬಿಡುತ್ತೆ. ಸೊ ಇದು ಮೇಲ್ಗಡೆ ಸ್ವಲ್ಪ ದಪ್ಪಾಗೆ ಬರುತ್ತೆ. ಹಾಗಾಗಿ ಕುಚ್ಚು ಕಟ್ಕೊಳ್ಬೇಕಾದ್ರೆ ಶಾರ್ಟ್ ಆಗಿಬಿಡಾರ್ದು ಅಂತ ಹೇಳಿ ಸ್ವಲ್ಪ ಲೆಂತಿಯಾಗೇ ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ಥರ ಮಾಡಿಕೊಂಡೆ. ಸೊ ಇವಾಗ ಇದು ಸ್ಟಿಫಾಗಿ ಕೂತ್ಕೊಳ್ತು. ಸೊ ಇದು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡೋಣ. ಸೊ ನಂತರ ಇವಾಗ ಇದರ ಮೇಲೆ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಲ್ ಚೈನು ಒಂದು ಸ್ಟೆಪ್ ಬಾಲ್ ಚೈನ್ ಆದರೆ ಇನ್ನೊಂದು ಸ್ಟೆಪ್ಪು ಸ್ಟೋನ್ ಚೈನ್ ಹಾಕಬೇಕು. ಸೊ ಈ ರೀತಿ ಎಷ್ಟು ಸರ್ಕಲ್ ಎಷ್ಟಿದೆಯೋ ಅಷ್ಟೂ ಸಹ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಒಂದೊಂದಾಗೇ ನಾವು ನೋಡ್ಕೊಳ್ಬೇಕು. ಒಂದು ಕುಚ್ಚಲ್ಲಿ ಯಾವ ಥರ ಬಂದಿದೆಯೋ ಇನ್ನೊಂದು ಕುಚ್ಚಲ್ಲೂ ಅದೇ ರೀತಿಯೇ ಬರಬೇಕಾಗುತ್ತೆ. ಏಕೆಂದರೆ ಒಂದು ಕುಚ್ಚಲ್ಲಿ ಬಾಲ್ ಚೈನ್ ಹಾಕಿ ಮತ್ತು ಇನ್ನೊಂದು ಕುಚ್ಚಲ್ಲಿ ಸ್ಟೋನ್ ಚೈನ್ ಮಿಸ್ ಆಗಬಾರ್ದು. ಸೊ ಹಾಗಾಗಿ ನೋಡಿಕೊಂಡು ನೀವು ಸ್ವಲ್ಪ ಮಾಡಬೇಕಾದ್ರೆ ಒಂದು ಪೇಷನ್ಸಿಂದ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಒಂದು ಡ್ರೈ ಆಗಲಿಕ್ಕೆ ಒಂದು 10ರಿಂದ 15 ನಿಮಿಷನಾದರೂ ಬೇಕು. ಏಕೆಂದರೆ ಜಾಸ್ತಿ ಗ್ಲೂ ಹಾಕಿ ನಾವು ಇದನ್ನು ಸ್ಟಿಕ್ ಮಾಡಿರ್ತೀವಲ್ವ, ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ಆದರೂ ಬೇಕು ಒಂದು ಕುಚ್ಚು ರೆಡಿ ಆಗೋದಕ್ಕೆ. ಸೊ ಸುಮಾರು ಒಂದು 3 to 4 ಡೇಸು ಇದನ್ನು ನಾನು ರೆಡಿ ಮಾಡೋದಕ್ಕೆ ತೊಗೊಂಡೆ. ಸೊ ಇದು ಒಂದು ಪ್ರೈಸ್ ಬಂದು ನಿಮಗೆ ನಿಮ್ಮ ಒಂದು ಪ್ಲೇಸಸ್ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಪ್ಲೇಸಲ್ಲಿ ಕಡಿಮೆ ಪ್ರೈಸು ಮತ್ತು ನೀವು ಯಾವ ಥರ ಅದನ್ನು ಬೇಗ ಮಾಡಿ ವರ್ಕ್ ಮಾಡಿ ಕೊಡ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡು. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ನೀವು ಬೇರೆ ಮತ್ತೆ ಇನ್ನೊಂದು ಮಾಡೋದಕ್ಕೆ ನಿಮಗೆ ಜಾಗ ಸಿಗುವಂಥದ್ದು. ಸೊ ನೋಡಿ, ನಾನು ಯಾವ ಥರ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ನ
ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ನೀಟಾಗಿ ನಾವು ಆ ಒಂದು ರಿಂಗ್ ಫುಲ್ಲು ಸುತ್ತ ಬರಬೇಕು, ಆ ಥರ ಮಾಡ್ಕೊಳ್ಬೇಕು. ಸೊ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಟೈಮ್ ಕೂಡ ತಗೊಳುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾವು ಈ ವರ್ಕನ್ನು ಮಾಡಬೇಕು. ಸೊ ಬ್ರೈಡಲ್ ಆಗಿರೋದ್ರಿಂದ ನಿಮ್ಮ ಪ್ಲೇಸಸ್ಸಲ್ಲಿ ನಿಮಗೇನಾದ್ರೂ ಈ ಒಂದು ಕೆಲಸದ್ದು ಅಮೌಂಟು ಪ್ರೈಸಸ್ನ ನೀವೇ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇದಕ್ಕೆ ಚಾರ್ಜ್ ಮಾಡೋ ಅಂಥದ್ದು ಬಂದು 1000 ರೂಪೀಸ್ ಚಾರ್ಜ್ ಮಾಡ್ತೀನಿ. ಸೊ ತುಂಬಾ ಕೆಲಸ ಇದೆಯಲ್ವಾ, ಸೊ ಹಾಗಾಗಿ ಇದಕ್ಕೆ ನಾವು ಒಂದು 1000 ಚಾರ್ಜ್ ಮಾಡ್ತೀನಿ. ಸೊ ನೀವು ಕೂಡ 800 900 ಆ ಥರ ಚಾರ್ಜ್ ಮಾಡ್ಕೊಳ್ಳಿ. ಸೊ ತುಂಬ ತೀರಾ ಕಡಿಮೆ ತೊಗೊಳೋದಕ್ಕೆ ಹೋಗಬೇಡಿ, ಯಾಕೆ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ತುಂಬಾ ಕೂಡ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಸೊ ಸಮಾಧಾನವಾಗಿ ಒಂದು ಪೇಷನ್ಸಿಂದ ಈ ಒಂದು ವರ್ಕ್ನ ಮಾಡಿದ್ರೆ, ಸೊ ಒಂದು ಮದುವೆ ಸ್ಯಾರಿಗಳಿಗೆ, ಮುಹೂರ್ತದ ಸ್ಯಾರಿಗೆ ಈ ಥರ ಒಂದು ಬ್ರೈಡಲ್ಸ್ ವರ್ಕ್ ಮಾಡ್ಕೊಳ್ಬೋದು. ಸೊ ಇದು ಕಸ್ಟಮರೇ ನನಗೆ ಕೇಳಿದರು ಈ ಥರ ಮಾಡಿಕೊಡಿ ಅಂತ ಹೇಳಿ, ಹಾಗಾಗಿ ನಾನು ಇದೇ ರೀತಿ ಮಾಡಿಕೊಟ್ಟೆ. ಸೊ ನಮಗೆ ಇದು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕಿರಿ ಅನಿಸುತ್ತೆ, ಬಟ್ ಆದ್ರೂ ಸಹ ಒಂದು ಮೆಷರ್ಮೆಂಟ್ ಇಟ್ಕೊಂಡು ಆ ಒಂದು ರಿಂಗ್ ಅಂದರೆ ನಾವು ಆಲ್ರೆಡಿ ಒಂದು ಬೀಡನ್ನ ಹಾಕಿ ಬೇಬಿ ಕುಶ್ ಥರ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಒಂದು ಬೀಡ್ ಸುತ್ತಲೂ ಈ ಥರ ಬರಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ನೀಟಾಗಿ ಅದನ್ನು ನಾವು ಫಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ. ಒಂದು ಬಾಲ್ ಚೈನ್, ಒಂದು ಗೋಲ್ಡ್ ಚೈನ್, ಒಂದು ಬಾಲ್ ಚೈನ್, ಒಂದು ಸ್ಟೋನ್ ಚೈನ್. ಸೊ ಈ ಥರ ನೋಡಿ ಈ ಥರ ಬಂತು. ಸೊ ತೋರಿಸ್ತಾ ಇದ್ದೀನಲ್ಲ, ಸೊ ಫೈನಲಿ ನೋಡಿ ಈ ಥರ ಲುಕ್ ಬಂದಿದೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿತ್ತು. ಸೊ ಮುಹೂರ್ತದ ಸ್ಯಾರಿ ಇದು ಸ್ವಲ್ಪ ವರ್ಕು ಹೆವಿ ಇರೋದ್ರಿಂದ ವೆಯ್ಟಾಗೂ ಇರುತ್ತೆ. ಸೊ ನೀವು ಬೇಕಿದ್ದರೆ ವೆಯ್ಟ್ಲೆಸ್ಸು ಟಿಶ್ಯೂ ಸ್ಯಾರೀಸು ಆ ಥರ ಎಲ್ಲ ಸ್ಯಾರೀಸ್ಗಳಿರ್ತಾವಲ್ಲ, ಆ ಸ್ಯಾರೀಸ್ಗೆ ಈ ಥರ ಒಂದು ವರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ಒಂದು ಬ್ರೈಡಲ್ ಸ್ಯಾರಿ ಕುಚ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ವಾಚ್ ಮಾಡಿ. ಸೊ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.